ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಸಕಲೇಶ್ಪುರ ತಾಲೂಕು ಘಟಕ. ಯೋಗೇಶ್ ಸರ್ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಪೋಷಕರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕೋಮಲಾ ದಿನೇಶ್ ಅಧ್ಯಕ್ಷರು, ಅಕ್ಕಮಾದೇವಿ ಮಹಿಳಾ ವೇದಿಕೆ, ಮೀನಾಕ್ಷಿ ಕಾದಾರ್ ಉಪನ್ಯಾಸಕರು, ಜೆಎಸ್ಎಸ್ ಬಿ ಎಡ್ ಕಾಲೇಜ್ ಗೌಡಹಳ್ಳಿ, ಯೋಗೇಶ್ ಸರ್ ಶಾಲೆಯ ಉಪಪ್ರಾಂಶುಪಾಲರು, ಚೇತನ್ ಸರ್ ಈ ಬೀದಿ ನಾಟಕವನ್ನ ಟೇಪ್ ಅನ್ನು ಕತ್ತರಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕೈ ಜೋಡಿಸಬೇಕಾಗಿ ಅನಿಸ್ಕೊಳ್ತಾ ಇದ್ದೀವಿ. ಔಪಚಾರಿಕವಾಗಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಚಪ್ಪಾಳೆಯನ್ನ ಕರತಾಡಲು ನೀಡುವುದರ ಮೂಲಕ ಉದ್ಘಾಟನೆಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಪುರಸಭಾ ಸದಸ್ಯರು ಹಾಗೆಯೇ ಅಲ್ಲಿರ್ತಕ್ಕಂಥ ಎಲ್ಲ ಘಟಕದ ಅಧ್ಯಕ್ಷರು ಹಾಗೆ ಆರಕ್ಷಕ ಸಿಬ್ಬಂದಿಗಳು, ಸಾರ್ವಜನಿಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಈಗ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಮ್ಮೆ ಕರತಾಡನ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಹಾಗೆ ಉದ್ಘಾಟನೆ ಮಾಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಸರ್ ಕಾಫಿ ಫ್ರಂಟ್ ರವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಜೆಎಸ್ಎಸ್ ಶಾಲೆಯ ಉಪನ್ಯಾಸಕ ವೃಂದದವರೇ ಹಾಗೂ ಸಾರ್ವಜನಿಕರೇ, ಇವತ್ತು ನನಗೆ ತಿಳಿದ ಹಾಗೆ 2 ಸಬ್ಜೆಕ್ಟ್ ಮೇಲೆ ಜೆಎಸ್ಎಸ್ ಶಾಲೆ ವಿದ್ಯಾರ್ಥಿಗಳು ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು ಅಂತೇಳಿ ಬೀದಿ ನಾಟಕದ ಮುಖಾಂತರ ಅವೇರ್ನೆಸ್ ಬರಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಅದಕ್ಕೆ ಆತ್ಮಪೂರ್ವಕವಾಗಿ ಸಕಲೇಶ್ಪುರ ತಾಲೂಕಿನ ನಾಗರಿಕರ ಬಂಧುಗಳ ಪರವಾಗಿ ಹೃದಯಪೂರ್ವದ ಧನ್ಯವಾದಗಳನ್ನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದು ಸಮಾಜದ ಅಂಗವಾಗಿದ್ದೇವೆ. ಆದರೆ ನಾವು ಬದುಕನ್ನು ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದೇ ಅದೊಂದು ಮುಖ್ಯ. ಇದರಲ್ಲಿ 2 ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೀರಿ. ಒಂದು ರೈತರ ಅಳಲು, ಇನ್ನೊಂದು ಮಾನವೀಯ ಸಂಬಂಧ ಅಂದು ಇಂದು. ಇದು ಬಹಳವಾದ ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ನಾನಂತೂ ಭಾವಿಸ್ತೀನಿ. ಮಾನವನ ಸಂಬಂಧ ಹಿಂದೆ 3, 4, 5 ದಶಕದ ಹಿಂದೆ ಯೋಚನೆ ಮಾಡಿದರೆ ಈಗಿನ ಮುಂಭಾಗಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ 4 ದಶಕದ ಹಿಂದಿನ ಏನಾದ್ರು ಕಥೆಯನ್ನು ಹೇಳಿದರೆ ಶಾಲೆಯಲ್ಲಿ ಉಪಾಧ್ಯಾಯರು ಹೇಳ್ಬೋದು, ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಏನಾದ್ರು ಹೇಳಿದರೆ ನಿನ್ನ ಕತೆ ಹೇಳ್ಬೇಡ, ನಿಂದು ಸಾಕು ನಿಲ್ಲಿಸು, ಇವಾಗಿನ ಕತೆ ಹೇಳು ಅಂತ ಮಕ್ಕಳಲ್ಲಿ ಭಾವನೆ ಇದೆ. ನಾನು ಅನ್ಕೊಂಡಾಗೆ ನನ್ನಲ್ಲೂ ನಾನು ನಿಮ್ಮ ಹಾಗೆ ಚಿಕ್ಕವನಾಗಿದ್ದಾಗಲೂ ನನ್ನ ಹಿರಿಯವರು ಹೇಳಿದಾಗಲೂ ಅದೇ ಥರ ನನಗನ್ನಿಸ್ತಾ ಇತ್ತು. ಇವಾಗ ನನ್ನ ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗ ನಾವು ಹೇಳಿದಾಗ ನನ್ನ ಮಕ್ಕಳು ಕೇಳದೇ ಇದ್ದಾಗ ನನಗನ್ನಿಸ್ತಾ ಇದೆ ನಾವು ಹಿಂದೆ ಅವತ್ತು ತಪ್ಪು ಮಾಡಿದ್ವಿ, ಕೇಳಬೇಕಿತ್ತು ಅಂತ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಮಹಾನ್ ವ್ಯಕ್ತಿಗಳೆಲ್ಲರೂ ನಾವು ಓದ್ತಾ ಬಂದಿದ್ದೀವಿ ಪುಸ್ತಕಗಳಲ್ಲಿ. ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಮತ್ತವ್ರೆ. ಹಾಗೆಯೇ ನಮ್ಮ ಸ್ಥಳೀಯವಾಗಿ ಬಂದರೆ ಹಿಂದೆ ನಮ್ಮ ಸಮಾಜದೊಳಗೆ ಅವಿಭಕ್ತ ಕುಟುಂಬ ಅಂದರೆ ಒಂದು ಮನೆಯಲ್ಲಿ ಒಂದು 5, 10, 15, 20, 50 ಜನ ವಾಸ ಅಂತ ಸನ್ನಿವೇಶ ಇತ್ತು ಅಂದು. ಆವಾಗ ಮನೆಯಲ್ಲಿ ಒಬ್ಬ ಮನೆ ಯಜಮಾನ ಅಂತ ಇದ್ರು. ಆ ಯಜಮಾನ ಏನು ಹೇಳಿದ್ರು, ಯಾರೇ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಹೇಳ್ತಾ ಇದ್ರು. ಅವ್ರ ಕೆಳಗಡೆ ಬರ್ತಕ್ಕಂಥ ಇದ್ದವರೆಲ್ಲರೂ ಪಾಲಿಸ್ತಾ ಇದ್ರು. ಆದರೆ ಇವಾಗಿನ ಸನ್ನಿವೇಶದಲ್ಲಿ ಹೇಗಾಗಿದೆ ಅಂತಂದ್ರೆ, ನಾವು
ನಮ್ಮ ಕುಟುಂಬಗಳಲ್ಲೇ ಮಕ್ಕಳು 1-2 ಸಾಕು ಅನ್ನೋ ಮಟ್ಟಕ್ಕೆ ಬಂದು ಅಲ್ಲಿಗೆ ಬಂದಿದ್ದೀವಿ. ಇವಾಗಿನ ಸನ್ನಿವೇಶದಲ್ಲಿ ಮಕ್ಕಳಿಗೆ ಏನಾದರೂ ಒಳ್ಳೇದು ಹೇಳಬೇಕು ಅಂದ್ರೆ, ಒಬ್ಬರು ತಂದೆ ತಾಯಿ ಹೇಳಬೇಕು ಅಂತಂದ್ರೆ ಯೋಚನೆ ಮಾಡಬೇಕಾಗತ್ತೆ. ಬೇರೆ ತರ ಏನಾದರೂ ಎಫೆಕ್ಟ್ ಆಗುತ್ತಾ? ಈಗಿನ ಮಕ್ಕಳಿಗೆ ಮುಂಗೋಪ ಜಾಸ್ತಿ. ಏನಾದರೂ ಹೇಳಿದ್ರೆ ಅದನ್ನ ಸರಿ ತಪ್ಪು ನನ್ನ ತುಲನೆ ಮಾಡದಲ್ಲಿ ಯೋಚನೆ ಮಾಡಲ್ಲ. ಅದನ್ನ ಯೋಚನೆ ಮಾಡುವಂತ ಶಕ್ತಿನ ಈ ಮಕ್ಕಳು ಬೆಳೆಸ್ಕೊಬೇಕು. ನಿಮ್ಮಲ್ಲಿ ಯಾರಾದರೂ ನಿಮ್ಮ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಹಿರಿಯವರು ಇದ್ರೆ ಹಿಂದಿನ ಕಥೆಗಳನ್ನ ಹೇಗೆ ಹಿಂದೆ ಕುಟುಂಬಗಳು ಹೇಗಿತ್ತು, ಹೇಗೆ ವಿದ್ಯಾಭ್ಯಾಸನ ಹೇಗೆ ಮಾಡ್ತಾ ಇದ್ರು. ಹಿಂದೆ ವಿದ್ಯಾಭ್ಯಾಸಕ್ಕೆ ಬಂದ್ರೆ ಗುರುಕುಲ ಪದ್ಧತಿ ಇತ್ತು. ಗುರುಕುಲ ಪದ್ಧತಿನಲ್ಲಿ ಮರಳಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿತಾ ಇದ್ರು. ಈಗಿನ ಜನರೇಷನ್ ಬಂದು, ಆಮೇಲೆ ನಮ್ಮ ಜನರೇಷನ್ ಬಂದಾಗ ಸ್ಲೇಟಿಗೆ ಬಂತು, ಆಮೇಲೆ ಈಗ ಎಲೆಕ್ಟ್ರಾನಿಕ್ ಬೋರ್ಡಿಗೆ ಬಂದು ನಿಂತಿದೆ. ಈಗ ಅಷ್ಟು ನಾವು ಫಾಸ್ಟ್ ಆಗಿದ್ದೀವಿ. ಆದರೆ ವಿದ್ಯೆಯಲ್ಲಿ ಮುಂದುವರೆದ್ರು, ಆದರೆ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಯಾವತ್ತೂ ಮಕ್ಕಳು ಮೌಲ್ಯಗಳನ್ನು ಕಳ್ಕೊಂಬಾರದು, ಮೌಲ್ಯಗಳನ್ನು ಉಳಿಸ್ಬೇಕು. ಹಿರಿಯವರನ್ನ, ತಂದೆ ತಾಯಿಗಳನ್ನ ಪೂಜಿಸ್ಬೇಕು. ಹಾಗೇನೆ ಮುಂದೆ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ತಾ ನನ್ನ ಕರೆಸಿ ಇವತ್ತು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂದ್ರೆ ಎಲ್ಲರಿಗೂ ಒಂದಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೋಮಲ ದಿನೇಶ್ ಹಾಗೇನೆ ಸುಬ್ರಹ್ಮಣ್ಯ ಸರ್ ಉದ್ಘಾಟನೆ ಮೂಲಕ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನ ತಮ್ಮೆಲ್ಲರಿಗೂ ಹೇಳಿದ್ದಾರೆ. ಅವರಿಗೆ ಗೌರವಯುತವಾಗಿರ್ತಕ್ಕಂಥ ವಂದನೆಗಳನ್ನ ಅರ್ಪಿಸ್ತೇನೆ. ಕೋಮಲ ದಿನೇಶ್ ಅವರು ಒಂದೆರಡು ಮಾತಾಡಬೇಕೆ ಕೇಳಿಕೊಳ್ತೀನಿ. JSS ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆ ಇಲ್ಲಿ ನೆರೆದಿರುವ ಸಾರ್ವಜನಿಕರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ, ಇವತ್ತು ಮಾನವೀಯ ಜೀವನ ಅಂದು ಇಂದು ಮತ್ತು ರೈತರ ಬಗ್ಗೆ ಮಕ್ಕಳ ಹತ್ರ ಬೀದಿ ನಾಟಕಗಳ ಮುಖಾಂತರ ಒಂದು ಸಮಾಜಕ್ಕೆ ಸಂದೇಶವನ್ನು ಏನು ಕೊಡ್ತಾ ಇದ್ದಾರೆ, ತುಂಬ ಒಂದು ಹೆಮ್ಮೆಯ ವಿಷಯ. ಇದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ನನ್ನ ಮಕ್ಕಳು ಕೂಡ JSS ಅಲ್ಲಿ 3 ಜನನೂ ಓದಿದ್ರು, ಅವಾಗ ಯಾರು ಮಾಡಿಸ್ಲಿಲ್ಲ ಸರ್ಗಳು. ಬಟ್ ಇವತ್ತು ಮಾಡ್ತಾರೆ, ತುಂಬ ಖುಷಿಯಾಗಿದೆ. ಅದರಲ್ಲೂ ನಾನು ಮೊದಲನೇ ಸರಿ ಅಧ್ಯಕ್ಷೆಯಾಗಿ ಇವತ್ತು ಮೊದಲನೇ ಬಾರಿ ಒಂದು ವೇದಿಕೆಗೆ ಬಂದಿದ್ದೀನಿ. ಅದು ಮಕ್ಕಳ ಮುಖಾಂತರ ಬಂದಿದ್ದೀನಿ, ತುಂಬ ಹೆಮ್ಮೆ ಆಗುತ್ತೆ. ಮತ್ತೆ ಪ್ರಕೃತಿ ವಿಕೋಪದಿಂದ ರೈತರುಗಳು ಎಷ್ಟು ಕಂಗಾಲಾಗಿದ್ದಾರೆ ಏನು, ಅದ್ರ ಬಗ್ಗೆನೂ ಒಂದು ಸಂದೇಶ, ಮತ್ತೆ ಮಾನವೀಯ ಜೀವನ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನೀವುಗಳೆಲ್ಲರೂ ಒಂದು ಬೀದಿ ನಾಟಕದ ಮುಖಾಂತರ ತಿಳಿಸ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಲಿ, ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಸಹಕಾರನ ಕೊಡ್ತೀವಿ ಅಂತ ಹೇಳ್ತಾ ನಾನು ನನ್ನನ್ನು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ತಮ್ಮ ಅಮೂಲ್ಯವಾದ ಮಾತುಗಳನ್ನ ಆಶೀರ್ವಾದದ ಮೂಲಕ ನೀಡಿರ್ತಕ್ಕಂಥ ಕೋಮಲ ದಿನೇಶ್ ಅವರಿಗೆ ಅಭಿನಂದನೆಗಳು. ಹಾಗೇನೆ ಮೀನಾಕ್ಷಿ ಖಾದರ್ ಅವರು ಒಂದೆರಡು ಮಾತಾಡಬೇಕೆ ಕೇಳ್ಕೊಳ್ಳಿ. JSS ಪಬ್ಲಿಕ್ ಶಾಲೆ ಭಾಗ್ಯಯ ಉಪ ಪ್ರಾಂಶುಪಾಲರಾದ ಯೋಗೀಶ್ ರವರೇ ಹಾಗೂ ಎಲ್ಲ ಬೋಧಕ ವೃಂದದವರೇ ಹಾಗೂ ಎಲ್ಲ ಮಕ್ಕಳೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಸಾರ್ವಜನಿಕರೇ, ಇಂದು ನಿಜವಾಗ್ಲೂ ಕೂಡ ಈ JSS ಪಬ್ಲಿಕ್ ಶಾಲೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಸಮುದಾಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಮುದಾಯ ಸಮಾಜ ಅಂದಮೇಲೆ ಹಲವಾರು ಸಾಮಾಜಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಎಷ್ಟೇ ನಾವು ಅದಕ್ಕೆ ಪರಿಹಾರವನ್ನ ಕಂಡ್ರೂ ಕೂಡ ಅದು ಪರಿಹಾರ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವರು ಇಟ್ಕೊಂಡಿರೋ 2 ಟಾಪಿಕ್ ತುಂಬಾನೇ ಚೆನ್ನಾಗಿದೆ. ರೈತನ ಅಳಲು, ಇನ್ನೊಂದು ಮಾನವೀಯ ಸಂಬಂಧಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ ರೈತರ ಶ್ರಮ ಬೆವರಿನಿಂದನೇ ನಮ್ಮ ಒಂದು ಜೀವನ ಸಾಗ್ತಾ ಇದೆ. ಈ ಭೂಮಿಯಲ್ಲಿ ಅವರು ದುಡಿದೇ ಹೋದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಹಾಗೆ ನಾವು ಸಂಬಂಧಗಳಿಗೆ ಬರೋಣ. ಸಂಬಂಧಗಳು ಅರ್ಥವನ್ನ ನಿಜವಾಗ್ಲೂ ಈ ಸಾರ್ವಜನಿಕರು ಕಂಡುಕೊಂಡಿದ್ದು ಯಾವಾಗಪ್ಪ ಅಂದ್ರೆ 1919ರಲ್ಲಿ ಕೊರೋನಾ ಬಂತು. ಆ ಕೊರೋನಾದ ಸಮಯದಲ್ಲಿ ಸಂಬಂಧಗಳು ಬೇರ್ಪಟ್ಟಿದ್ವು, ಆದ್ರೆ ಸಂಬಂಧಗಳು ಒಂದಾಗಿದ್ದು ಆ ಕೊರೋನಾದ ಮೂಲಕ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಇದ್ದವರೆಲ್ಲ ತಮ್ಮ ತಮ್ಮ ವಾಸಸ್ಥಳಗಳಿಗೆ, ತಮ್ಮ ನೇಟಿವ್ ಪ್ಲೇಸಿಗೆ ಹೋಗಿರೋದನ್ನ ನಾವು ನೋಡ್ಬೋದು. ಎಷ್ಟೊಂದು ಕಷ್ಟಪಟ್ಕೊಂಡು ಅವರು ತಮ್ಮ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ಯಾಕೆಂದ್ರೆ ನಗರ ಜೀವನನೇ ಮುಖ್ಯ ಅಲ್ಲ, ನಮಗೆ ಆ ಹಳ್ಳಿಯ ಜೀವನನೇ ಮುಖ್ಯ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿದೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ನಾವು ಹೇಳ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ ಅಂದ್ರೆ
ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಸಾಲ ತಗೋತಾರೆ, ಸಾಲ ತೀರ್ಸಕ್ಕಾಗಲ್ಲ. ಮತ್ತೆ ನಮ್ಮ ಸೀಸನ್ ಅಲ್ಲೂ ಕೂಡ ಅದು ಏರುಪೇರು ಆಗ್ತಾ ಇದೆ. ಯಾವ ಸೀಸನ್ ಯಾವಾಗ ಬರುತ್ತೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಮೊನ್ನೆ ಅಷ್ಟೇ ಜೋರಾಗಿ ಮಳೆ ಬಂತು, ಕಾಫಿ ಬೆಳೆ ಬಂದಿದೆ, ಭತ್ತ ಬಂದಿದೆ. ಅದರ ಕೊಯ್ಲು ಮಾಡಬೇಕು, ಆದರೆ ಸೀಸನ್ ಏನಾಗ್ತಿದೆ ಆ ರೈತರಿಗೆ ತುಂಬಾ ಕಷ್ಟವನ್ನ ಕೊಡ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹಮ್ಮಿಕೊಂಡಿದ್ದೀರಾ. ನಮ್ಮ ಕೌಡಳ್ಳಿಯಲ್ಲೂ ಕೂಡ ನಮ್ಮ BEd ವಿದ್ಯಾರ್ಥಿಗಳಿಂದ ನಾವು ಕೂಡ ಬೀದಿ ನಾಟಕಗಳನ್ನ ಆಡಿಸಿದ್ವಿ. ಈಗ ಕುಡುಕರು ಇರ್ಬೋದು ಅಥವಾ ಸಾಲ ಸೋಲಗಳನ್ನ ಮಾಡಿಕೊಂಡು ಜೂಜಾಟ, ಈ ಡ್ರಗ್ಸ್ ತಗೊಳ್ಳೋದು, ಇವೆಂಥ ಸಮಸ್ಯೆಗಳಿಗೂ ಕೂಡ ಇಂಥ ಬೀದಿ ನಾಟಕಗಳ ಮೂಲಕ ನಾವು ಪರಿಹಾರವನ್ನ ಕೊಡ್ಬೋದು. ನಿಜವಾಗ್ಲೂ ಕೂಡ ನಾನು JSS ಬಾಗಿಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಅವರಿಗೆ ಆಲ್ ದ ಬೆಸ್ಟ್. ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಲಿ. ಅವಕಾಶಕ್ಕಾಗಿ ಧನ್ಯವಾದ. ತಮ್ಮ ಅಮೂಲ್ಯ ಮಾತುಗಳನ್ನಾಡಿ ಪ್ರೋತ್ಸಾಹಿಸಿರ್ತಕ್ಕಂಥ ಮೀನಾಕ್ಷಿ ಖಾದರ್ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಶಾರದಾ ಗುರುಮೂರ್ತಿ ಅವರು ಒಂದೇ ಮಾತಿನ ಮೂಲಕ ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಕರೆಗೆ ಹೋಗೊಟ್ಟು ಪತ್ರಿಕಾ ತಾಲೂಕು ಸಕಲೇಶ್ಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೂ, ಪತ್ರಕರ್ತರ ಸಂಘದ ಹಾಗೆಯೇ ಪ್ರಸನ್ನ ಸರ್ ಅವರಿಗೂ, ಜುನೈದ್ ಸರ್ ಅವರಿಗೂ ತಮ್ಮ ಶಾಲೆ ಮತ್ತು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಇಂದು ಈ ತುಂಬ ಒಳ್ಳೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಉದ್ಘಾಟಕರುಗಳೇ, ಇಲ್ಲಿ ನೇರಿರುವ ಪುಟ್ಟ ಮಕ್ಕಳೇ, ಶಾಲಾ ಆಡಳಿತ ವರ್ಗವೇ, ಪ್ರಥಮವಾಗಿ ನಿಮ್ಮನ್ನು ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹಿರಿಯರು ಗಣ್ಯರು ಮಾತನಾಡಿದ್ದಾರೆ. ಮಕ್ಕಳೇ, ಈ ಅರಿವಿನಿಂದ ನೀವು ಶಾಲೆಯಿಂದ ನಿಮಗೆ ಅರಿವು ಬಂದರೆ ನೀವು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದಕ್ಕಾಗಿ ಮಕ್ಕಳನ್ನು ತರಬೇತಿ ಕೊಟ್ಟ ಪ್ರಾಂಶುಪಾಲರಿಗೆ, ಸಿಬ್ಬಂದಿಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪುಟ್ಟ ಮಕ್ಕಳೇ, ನೀವು ಮುಂದೆ ಓದಿ ವಿದ್ಯಾವಂತರಾಗ್ತೀರಿ. ಕಲಿತ ಶಾಲೆ, ತಂದೆ ತಾಯಿ, ಊರು, ಗುರುಗಳನ್ನು ಮರೆಯದೆ ಅವರ ಸೇವೆಯನ್ನು ಸ್ಮರಿಸಿಕೊಂಡು ನಿಮ್ಮಿಂದ ಇಂತಹ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೆಯಲಿ, ಹೆಚ್ಚು ಯಶಸ್ವಿಯಾಗಲಿ. ನಮ್ಮ JSS ಬಾಗೆ ಶಾಲೆಯ ಕೀರ್ತಿ ಇಡೀ ಜಿಲ್ಲೆಯಾದ್ಯಂತ ಹರಡಿ ಎಲ್ಲ ಕಡೆನೂ ಅದರ ಪರಿಮಳ ಬೀರಲಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇಂತಹ ಅರಿವಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಲಿಕ್ಕೆ ಸಹ ಶ್ರೀಧರ್ ಅವರಿಗೆ, ಆಟದ ಮನೆಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅಭಿನಂದನೆಗಳು ಮೇಡಮ್. ಇದೀಗ ನಾಟಕ ಆರಂಭ ಆಗ್ತಾ ಇದೆ. ರೈತನ ಹೊಳಲು ನೆರೆದಿರ್ತಕ್ಕಂಥ ಎಲ್ಲ ಅತಿಥಿ ವರ್ಗ ಹಾಗೇನೆ ಪತ್ರಕರ್ತರು, ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮಕ್ಕಳ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಕೊಡೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಶ್ರೀಯುತ ಎಡೆಹಳ್ಳಿ ಮಂಜುನಾಥ್ ಸರ್ ಅವರು, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಅಭಿನಂದನೆಗಳು ಸರ್, ತುಂಬ ಹೃದಯದ ಸ್ವಾಗತ ತಮಗೆ. ಹಾಗೆಯೇ ಸಂಗಪ್ಪ ಗೌಡರು, ವೀರಶೈವ ಮಹಾಸಭಾದ ಸದಸ್ಯರು, ಬಾಳೆಪೇಟೆ, ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಬಸವಣ್ಣ ಸರ್ ಅವರು ಆನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಯೋಗೇಶ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನೆರೆದಿರತಕ್ಕಂಥ ಸಮಸ್ತ ಬಾಳುಪೇಟೆ ನಾಗರಿಕ ಬಂಧುಗಳಿಗೂ, ನಮ್ಮ ಶಾಲೆಯ ಪೋಷಕ ವರ್ಗದವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಬಂದಿರತಕ್ಕಂಥ ಕುವೆಂಪು ತಂಡ ಮತ್ತೆ ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ತಂಡದ ಎಲ್ಲ ಶಿಕ್ಷಕ ಬಂಧುಗಳಿಗೂ, ಹಾಗೆ ವಿದ್ಯಾರ್ಥಿಗಳಿಗೂ, ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳು ಬೀದಿ ನಾಟಕವನ್ನು ಉದ್ಘಾಟನೆ ಮಾಡಬೇಕಾಗಿ ಟೇಪನ್ನು ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲ ತುಂಬ ಹೃದಯದ ಅಭಿನಂದನೆಗಳು ಸರ್. ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಯುತ ಎಡೆಹಳ್ಳಿ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಬಾಳುಪೇಟೆಯ ಶ್ರೀ ಗುರುಪುರದಲ್ಲಿ JSS ಶಿಕ್ಷಣ ಸಂಸ್ಥೆಯ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಒಂದು ಪ್ರತಿಭೆಯ ಮೂಲಕ ಬೀದಿ ನಾಟಕವನ್ನ ಪ್ರದರ್ಶನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಉಪಪ್ರಾಂಶುಪಾಲರೇ ಹಾಗೂ ನಮ್ಮ ಹಿತೈಷಿಗಳಾದಂಥ ಸಂಗಪ್ಪಣ್ಣನವರೇ
ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರೇ ಹಾಗೂ ಗ್ರಾಮಸ್ಥರೇ ಹಾಗೂ ಪ್ರೀತಿಯ ಮಕ್ಕಳೇ, ಕಳೆದ ಒಂದು 11 ವರ್ಷಗಳ ಹಿಂದೆ ಇದೇ JSS ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇದೇ ಬಾಂಡ್ಲಪೇಟೆ ಗುರಪ್ಪ ವೃತ್ತದಲ್ಲಿ ಅದ್ಭುತವಾದ ಒಂದು 3 ಬೀದಿ ನಾಟಕಗಳನ್ನು ಪ್ರದರ್ಶನ ಮಾಡಿ ಅವತ್ತು ಕೂಡ ನನ್ನಿಂದ ಆ ನಾಟಕವನ್ನು ಉದ್ಘಾಟನೆ ಮಾಡಿಸಿದ್ರಿ. ಸುಸಂದರ್ಭ ಇವತ್ತು 11 ವರ್ಷದ ನಂತರ ಕೂಡ ಮತ್ತೊಮ್ಮೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಸಂತಸ ನೀಡಿದೆ. ವಿಶೇಷವಾಗಿ ನಾವು ಕೂಡ ಶಾಲಾ ದಿನಗಳಲ್ಲಿ ಅತ್ಯುತ್ತಮವಾದ ನಾಟಕಗಳನ್ನು ಪ್ರದರ್ಶನ ಮಾಡ್ತಿದ್ವಿ. ಆ ನಾಟಕದ ಕಲೆಯಿಂದ ನಮ್ಮ ಗ್ರಾಮೀಣ ಬದುಕನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ನಾವು ಕೂಡ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಬೆಳೆಯುವಂಥ ಒಂದು ಅವಕಾಶಗಳನ್ನ ಶಿಕ್ಷಣ ಸಂಸ್ಥೆಯಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡಿದಾಗ ನಮಗೆ ಅನ್ನಿಸ್ತಾ ಇತ್ತು. ಅಂತ ಒಂದು ಸುಂದರ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಪ್ರೀತಿಯ ಮಕ್ಕಳು ವಿದ್ಯಾರ್ಥಿಗಳು ಏನೋ ವೇದಿಕೆ ಮೇಲೆ ನಾಟಕಗಳನ್ನು ಮಾಡೋದಕ್ಕಿಂತ ಹೀಗೆ ಬೀದಿಯಲ್ಲಿ, ಸರ್ಕಲ್ಗಳಲ್ಲಿ, ರಸ್ತೆಗಳಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅವರ ಮನೋಧರ್ಮವನ್ನ ಹೆಚ್ಚಿಸ್ತದೆ. ಹಾಗಾಗಿ ಆ ನಾಟಕಗಳನ್ನೆಲ್ಲ ನಾವು ನೋಡಿ ಸಂತಸ ಪಡೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ JSS ಶಿಕ್ಷಣ ಸಂಸ್ಥೆ ಎಲ್ಲ ಉಪಾಧ್ಯಾಯರುಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಉತ್ಸಾಹಿ ಯುವಕರಾಗಿರ್ತಕ್ಕಂಥ ಯುವಕರ ರೀತಿಯಲ್ಲಿ ತಮ್ಮೆಲ್ಲ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರ್ತಕ್ಕಂಥ ಶ್ರೀಯುತ ಯಡೇಳಿ ಮಂಜುನಾಥ್ ರವರು ಔಪಚಾರಿಕ ನುಡಿಗಳನ್ನಾಡಿದ್ದಕ್ಕೆ ತುಂಬುರದ ಅಭಿನಂದನೆಗಳು. ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು. ಅನ್ನದಾತ ಅನ್ನದಾತ ನಮಗೆ ನೀವೇ ದೇವದೂತ. ನಿಸ್ವಾರ್ಥ ಸೇವಿನಿ ಶ್ರಮದ ಯೋಗಿನಿ, ಭೂಮಿ ಬಿತ್ತುವ ಮಹಾನ್ ಜ್ಞಾನಿನಿ. ಮುಷ್ಟಿ ಬೀಜವ ರಾಶಿ ಮಾಡಿದೆ, ಹಗಲು ರಾತ್ರಿಯ ಹರಿವೆ ಇಲ್ಲದೆ. ಅನ್ನದಾತ ಅನ್ನದಾತ ಭೇದ ಭಾವವು ಇಲ್ಲದಾತ ಶಾಂತಿ ದುಡಿಮೆ ದೇವರೆಂಬುವ ಈ ರೈತನ ಬದುಕು, ಸಮಯವೇ ಲೆಕ್ಕರಿಯದ ಈ ದೂತನ ಹುರುಪು. ಎಲ್ಲ ಕಷ್ಟ ಸುಖ